ಇವಾಗ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡೋಣ. ಒಂದು ಟಾಪಿಕ್ ಏನಂದ್ರೆ ಸ್ಟಾಕ್ ಸೆಲೆಕ್ಷನ್ ಬಗ್ಗೆ ಎಲ್ಲರೂ ಮಾತಾಡ್ತೀವಿ. ಸ್ಟಾಕ್ ಸೆಲೆಕ್ಷನ್ ಅಂದ್ರೆ ನಮಗೆ ಒಳ್ಳೆ ಸ್ಟಾಕ್ ಸೆಲೆಕ್ಟ್ ಮಾಡಿದ್ರೆ ನಮ್ಗೆ ಒಳ್ಳೇದು, ಫ್ಯೂಚರಲ್ಲಿ ಒಳ್ಳೇದು. ನಾನು ಈ ಕಂಪನಿಯ ಫಂಡಮೆಂಟಲ್ಸ್ ನೋಡಿ, ಟೆಕ್ನಿಕಲ್ಸ್ ನೋಡಿ, ಏನೋ ನೋಡ್ಕೊಂಡು ಸ್ಟಾಕ್ ಸೆಲೆಕ್ಷನ್ ನೋಡ್ತೀವಿ. ಎಲ್ಲರೂ ನೀವು ಸರ್ ಒಳ್ಳೆ ಎಷ್ಟೊಂದು ಜನ ಹೋಗ್ತೀರಾ, ದುಡ್ಡು ಕೊಟ್ಟು ಟಿಪ್ಸ್ ತಗೊಳ್ಳೋದೆಲ್ಲ ಮಾಡ್ತೀರಾ, ಸ್ಟಾಕ್ ಸೆಲೆಕ್ಷನ್ಗೆ ನೀವು ಅದ್ರ ಪ್ರಯತ್ನ ಪಡ್ತೀರಾ. ಬಟ್ ಮೇಜರ್ ಒಂದು ವಿಷಯ ಏನು ಮರ್ತೋಗ್ತೀವಿ ಅಂದ್ರೆ ವೆಲ್ತ್ ಕ್ರಿಯೇಷನ್ ಅಲ್ಲಿ. ಈ ಒಂದು ವಿಡಿಯೋ ಮೇನ್ಲಿ ವೆಲ್ತ್ ಕ್ರಿಯೇಷನ್ ಅಂದ್ರೆ ಲಾಂಗ್ ಟರ್ಮ್ಗೆ ಅಥವಾ ಒಂದು 10 yearsಗೆ 5 years ಹಾರಿಜಾನ್ ಅಂದ್ರೆ ಒಂದು ದೃಷ್ಟಿಕೋನ ಇದ್ರೆ ನಮಗೆ ಆ ದೃಷ್ಟಿಕೋನದಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡಕ್ಕೆ ನಾವು ಏನೇನು ಮಾಡಬೇಕು ಅಂತ. ಅದಕ್ಕೆ ಬರೀ ಸ್ಟಾಕ್ ಸೆಲೆಕ್ಷನ್ ಒಂದೇ ಮಾಡಿದ್ರೆ ಸಾಕಾ ಅಥವಾ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಒಂದಿದೆಯಾ ಅದನ್ನ ಯೋಚನೆ ಮಾಡೋಣ. ಓಕೆನಾ? ನಮಗೆ ವೆಲ್ತ್ ಕ್ರಿಯೇಷನ್ ಅಂದ್ರೆ ಏನು? ವೆಲ್ತ್ ಬರ್ಬೇಕು. ನಮಗೆ ವೆಲ್ತ್ ಬರೋದು ಬರೀ ಸ್ಟಾಕ್ ಮಾರ್ಕೆಟ್ ಇಂದ ಮಾತ್ರ ಬರ್ಬೇಕಂತ ಏನು ರೂಲ್ಸ್ ಇಲ್ಲ. ವೆಲ್ತ್ ಬರ್ಬೇಕು ನಂಗೆ ಅಷ್ಟೇನೆ. ಅದು ಸ್ಟಾಕ್ಸ್ ಇಂದ ಬರಲಿ ಅಥವಾ ಬೇರೆ ಕಡೆಯಿಂದ ಬರಲಿ, ಏನಾದ್ರು ಬರಲಿ, ವೆಲ್ತ್ ಬರ್ಬೇಕು ನಂಗೆ. ಆ ವೆಲ್ತ್ ಕ್ರಿಯೇಷನ್ಗೆ ನಾನು ಏನ್ ಮಾಡಬೇಕು ಅನ್ನೋದಕ್ಕೆ ನಾನು ಯೋಚನೆ ಮಾಡ್ಬೇಕು ಆಸ್ ಅ ಫೈನಾನ್ಷಿಯಲ್ ಇಂಟೆಲಿಜೆನ್ಸ್. ಈಗ ನೋಡಿ, ನನ್ನ ವಿಡಿಯೋದಲ್ಲಿ ನೀವು ಒಂದು ವಿಡಿಯೋ ನೋಡಿದಾಗಲೂ ಸ್ವಲ್ಪ ಇಂಟೆಲಿಜೆನ್ಸ್ ಆಗ್ತಾ ಹೋಗ್ತೀರಾ. ಸೊ ಈ ವಿಡಿಯೋಗಳು ಕೂಡ ನಿಮಗೆ ಸ್ವಲ್ಪ ಇಂಟೆಲಿಜೆನ್ಸ್ ಬೆಳೆಸೋಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ, ಟ್ರೈ ಮಾಡ್ತೀನಿ ಇಂಟೆಲಿಜೆನ್ಸ್ ಬೆಳೆಸೋಕ್ಕೆ. ಇದಕ್ಕೆ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್, ಸ್ಟಾಕ್ ಸೆಲೆಕ್ಷನ್ ಇಂತ ತುಂಬಾ ಇಂಪಾರ್ಟೆಂಟ್ ವಿಷಯ ನನ್ನ ಪ್ರಕಾರ ಅಸೆಟ್ ಅಲೋಕೇಶನ್ ಅಂತ ಹೇಳ್ತಾರೆ. ಏನ್ ಅಸೆಟ್ ಅಲೋಕೇಶನ್ ಅಂದ್ರೆ? ಅಸೆಟ್ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳೋಣ. ವೆರಿ ಕ್ಲಿಯರ್. ನನ್ನ ಪ್ರಕಾರ ಏನು ಅಸೆಟ್ ಅಂದ್ರೆ ಏನು? ನಾನು ದುಡ್ಡು ಹಾಕಿದ್ರೆ ನಂಗೆ ವಾಪಸ್ ಅದು ದುಡ್ಡು ಕೊಡಬೇಕು. ಆಯ್ತಾ? ರೆಗ್ಯುಲರ್ ಆಗಿ ಕೊಡ್ತಾ ಇರಬೇಕು. ಇದರ ನನ್ನ ಕ್ಯಾಪಿಟಲ್ ಗೇನ್ ಆಗ್ಬೇಕು ಅದಕ್ಕೆ, ಅಥವಾ ನನಗೆ ರೆಗ್ಯುಲರ್ ಅದನ್ನ ಇನ್ಕಮ್ ಬರಬೇಕು. ಇದು ಇಂತಹ ಒಂದು ವಿಷಯ ನನಗೆ ಅಸೆಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನನಗೆ ಒಂದು ಜಾಗದಲ್ಲಿ ನಾನೊಂದು ಎಲ್ಲೋ ಒಂದು ಒಂದು ಕಾರ್ ತಗೊಂಡೆ ಅಥವಾ ಒಂದು ಮನೆ ತಗೊಂಡೆ, ಈ ತರ ಒಂದು ಆಗುತ್ತೆ ಅಂತ ತಗೊಳ್ಳೋಣ. ಒಂದು ಕಾರ್ ತಗೊಂಡಾಗ ನಾನು ಅದು ಅಸೆಟ್ ಅಲ್ಲ, ಯಾಕಂದ್ರೆ ಅದು ದುಡ್ಡು ಹಾಕ್ತೀನಿ ನಾನು, ಅದನ್ನ ದುಡ್ಡು ವಾಪಸ್ ಬರಲ್ಲ ನನಗೆ. ಅದೇನಾಗುತ್ತೆ, ಅದು ನಂಗೇನು ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ಪೆಟ್ರೋಲ್ ಹಾಕಬೇಕು, ಇದು ಮಾಡಬೇಕು, ಇನ್ಶೂರೆನ್ಸ್ ಕಟ್ಟಬೇಕು, ಪಂಚರ್ ಆದರೆ ಇದು A to Z ಸಣ್ಣ ಪುಟ್ಟ ವಿಷಯಗಳಿಗೆ. ಸೊ ಪ್ರತಿಯೊಂದರಲ್ಲಿ ನನಗೆ ದುಡ್ಡು ತೊಗೊಳತ್ತೆ ವಿನ ಅದು ವಾಪಸ್ ನಂಗೆ ದುಡ್ಡು ಕೊಡಲ್ಲ. ಈಗ ಸೈಟು ಮನೆಗಿನೆಲ್ಲನೂ ಅಸೆಟ್ ಅಂತ ಹೇಳ್ಬೋದು. ಒಂದು ಎಷ್ಟು ಆರ್ಗ್ಯೂ ಮಾಡ್ತಾರೆ ಅದ್ರ ಬಗ್ಗೆ. ನಾನು ನನ್ನ ಸ್ಟೇಜ್ 1 ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಸೆಟ್ ಅಲ್ವಾ ಅಂತ. ಬಟ್ ಅದ್ರಲ್ಲಿ ಕ್ಯಾಪಿಟಲ್ಗೆ ಏನಾಗುತ್ತೆ ವಿನ ನಿಮಗೆ ಅದರಲ್ಲಿ ಒಂದು ರೆಗ್ಯುಲರ್ ಇನ್ಕಮ್ ಬರಲ್ಲ. ಸೊ ಬೇಸಿಕಲಿ ನಂಗೇನು ಬೇಕಂದ್ರೆ ನನ್ನ ಒಂದು ದುಡ್ಡೇನಿದೆ, ನಾನು ಹಾಕಿರೋ ದುಡ್ಡು, ಅದು ಕಾಂಪೌಂಡಿಂಗ್ ಆಗಿ ಬೆಳ್ಕೊಂಡು ಹೋಗ್ಬೇಕು. ಇದಕ್ಕೆ ಒಂದು ವೆರಿ ಗುಡ್ ಅಸೆಟ್ ಅಂತ ಹೇಳ್ತೀವಿ. ಗುಡ್ ಅಸೆಟ್ ಅಂದ್ರೆ ಯಾವುದು? ನಾನು ದುಡ್ಡು ಹಾಕಿದ್ರಲ್ಲಿ ಅದಕ್ಕೆ ವಾಪಸ್ ದುಡ್ಡು ಅದರಿಂದ ಬರ್ತಾ ಇರಬೇಕು, ಹಾಕಿರೋ ದುಡ್ಡಿಂದ ವಾಪಸ್ ಬರ್ತಾ ಇರಬೇಕು, ಬಂದು ನನ್ನ ದುಡ್ಡು ಬೆಳೀತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಸಿಂಪಲ್ ವಿಷಯ, ಒಂದು FD ಅಂತ ಅನ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ FD 1 ಲಕ್ಷ ಹಾಕಿರ್ತೀರಾ, ಮುಂದಿನ ವರ್ಷ ಅದು 1,06,000 ಆಗುತ್ತೆ. ಅದ್ರ ಮುಂದಿನ ವರ್ಷ 1,06,000ಕ್ಕೆ 6% ಬಡ್ಡಿ ಬರುತ್ತೆ. ಅದ್ರ ಮುಂದಿನ ವರ್ಷ 1,10,000 ಏನಾಗಿರುತ್ತೆ, 10,000ಕ್ಕೆ 2,10,000 ಅಂತ, ಅದು 1,10,000 ಅದಕ್ಕೆ 6%. ಸೊ ಬೇಸಿಕಲಿ ಬಡ್ಡಿ ಮೇಲೆ ಬಡ್ಡಿ ಬಂದು ನನ್ನ ಒಂದು ಅಸೆಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಕಾಲ್ಡ್ ಇದು. ಸೈಟಲ್ಲಿ ಆ ಥರ ಆಗಲ್ಲ. ಸೈಟಲ್ಲಿ ಒಂದು ಸುಮ್ಮನೆ 10 ಲಕ್ಷ ಸೈಟ್ 30 ಲಕ್ಷ ಆಗ್ಬೋದು. ಅದರ ಒಂದು ಅನ್ಕಂಟ್ರೋಲ್ ಅಥವಾ ಅನ್ನೋನ್ ಒಂದು ಗ್ರೋತ್ ಇರೋದು ಕ್ಯಾಪಿಟಲ್ ಗೇನ್ ಅಂತ ಆಗುತ್ತೆ. ಬಟ್ ಟ್ರೂ ಅಸೆಟ್ ಯಾವಾಗ ಆಗಿರುತ್ತೆ, ಅದು ರಿಯಲ್ ಆಗಿ ನಮ್ಗೆ ದುಡ್ಡು ಬರ್ತಾ ಇರಬೇಕು, ಅದು ಒಂದು ಅಸೆಟ್ ಆಗಿರುತ್ತೆ. ಸೊ ನಾನು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಲಾಂಗ್ ಟರ್ಮ್ಗೆ ಅಂದ್ರೆ ಐ ಶುಡ್ ಕಾನ್ಸಂಟ್ರೇಟ್. ನಾನು ಕಾನ್ಸಂಟ್ರೇಷನ್ ಇರಬೇಕು, ಒಂದು ಅಸೆಟ್ ಅಲೋಕೇಶನ್ಗೆ ಇರಬೇಕು. ಅಸೆಟ್ ಅಲೋಕೇಶನ್ ನನ್ನ ಹತ್ರ ಇರುವ ದುಡ್ಡು ಏನಿದೆ ಅದನ್ನ ಹೇಗೆ ಅಲೋಕೇಟ್ ಮಾಡಲಿ ಬೇರೆ ಅಸೆಟ್ ಅಲ್ಲಿ. ಅಸೆಟ್ ಅಲೋಕೇಶನ್ ಅಂದ್ರೆ ವೆರಿ ಸಿಂಪ್ಲಿ ಪುಟ್, ನನ್ನ ಹತ್ರ ಇರೋ ದುಡ್ಡನ್ನ ನಾನು ಬೇರೆ ಅಸೆಟ್ ಅಲ್ಲಿ ಹೆಂಗೆ ಅಲೋಕೇಟ್ ಮಾಡಲಿ ಅನ್ನೋದೇ ಅಸೆಟ್ ಅಲೋಕೇಶನ್. ವೆರಿ ಕ್ಲಿಯರ್ ಆಗಿ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒನ್ ಆಫ್ ದಿ ಅಸೆಟ್ಸ್. ಅಂದ್ರೆ ಅಷ್ಟೊಂದು ಅಸೆಟ್, ಬೇರೆ ಅಸೆಟ್ಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಒಂದು ಅಸೆಟ್. ಆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಒಳಗೆ ಹೋಗಿದ್ರೆ ಅಲ್ಲೂ ಕೂಡ ಅಸೆಟ್ ಅಲೋಕೇಶನ್ ಬರುತ್ತೆ. ಅದನ್ನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡಿ. ಸ್ವಲ್ಪ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಟ್ರೈ ಮಾಡ್ತೀನಿ, ಸ್ವಲ್ಪ ಅರ್ಥ ಮಾಡಿ ಟ್ರೈ ಮಾಡ್ಕೊಳ್ಳಿ. ಬೇರೆ ಅಸೆಟ್ ಯಾವುದು? ರಿಯಲ್ ಎಸ್ಟೇಟ್ ಇರ್ಬೋದು. ನನ್ನ ಅಸೆಟ್ ಒಂದು, ಆ ರಿಯಲ್ ಎಸ್ಟೇಟ್ ಅಲ್ಲಿ ನಾನು ಸ್ವಲ್ಪ ದುಡ್ಡನ್ನ ಅಲ್ಲೇ ಹಾಕಿರ್ಬೋದು. ಇದು ಒನ್ ಆಫ್ ದ ಅಸೆಟ್ ಅಲೋಕೇಶನ್. ಯಾಕೆ ಈ ತರ ಅಸೆಟ್ ಅಲೋಕೇಶನ್ ಡೈವರ್ಸಿಫಿಕೇಶನ್ ಯಾಕೆ ಮಾಡ್ಬೇಕಂದ್ರೆ, ನೋಡಿ ನಾವೆಲ್ಲ ಯೋಚನೆ ಮಾಡ್ತೀವೇನು, ಸ್ಟಾಕ್ ಮಾರ್ಕೆಟ್ ಒಳಗೆ ಡೈವರ್ಸಿಫಿಕೇಶನ್ ಮಾಡಕ್ಕೆ ತುಂಬಾ ತಲೆ ಕೆಡ್ಸ್ಕೊತೀವಿ. ಬಟ್ ಅಸೆಟ್ ಅಲೋಕೇಶನ್ ಡೈವರ್ಸಿಫಿಕೇಶನ್ ಮಾಡಕ್ಕೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಅಸೆಟ್ ಅಲೋಕೇಶನ್ ಡೈವರ್ಸಿಫಿಕೇಶನ್ ಅಂದ್ರೇನು? ನಾನು ಓವರ್ ಆಲ್ ನನ್ನ ಬರೋ ದುಡ್ಡನ್ನ ವೆಲ್ತ್ ಕ್ರಿಯೇಷನ್, ನನ್ನ ಉದ್ದೇಶ ಬಂದು ಲಾಂಗ್ ಟರ್ಮ್ ಅಲ್ಲಿ ನಾನು ದುಡ್ಡು ಸಾಕರ್ನಾಗಬೇಕು, ಶ್ರೀಮಂತನಾಗಬೇಕು ಅನ್ನೋದು ನನ್ನ ಉದ್ದೇಶ ಲಾಂಗ್ ಟರ್ಮ್ ಅಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು, ನನ್ನ ಅಸೆಟ್ನ ಬೇರೆ ಜಾಗದಲ್ಲಿ ಹಾಕಬೇಕು. ಒಂದು ರಿಯಲ್ ಎಸ್ಟೇಟ್ ಇರ್ಬೋದು, ಒಂದು ಗೋಲ್ಡ್ ಇರ್ಬೋದು, ಇನ್ನೊಂದು ಗವರ್ಮೆಂಟ್ ಬಾಂಡ್ಸ್ ಇರ್ಬೋದು, ಅಥವಾ ಒಂದು FD RD ಈ ಥರದ್ದು ಇರ್ಬೋದು, ಮತ್ತೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು. ಸೊ ನನಗೆ ಗೊತ್ತು ಈಸಿ ಹಾಕುವಂಥದ್ದು. ರಿಯಲ್ ಎಸ್ಟೇಟ್ ಕೊಂಡ್ಕೋಬೋದು ಆರಾಮಾಗಿ, ಅಂದ್ರೆ ಒಳ್ಳೆ ಪೇಪರ್ ನೋಡಿ ಕೊಂಡ್ಕೋಬೋದು. ಗೋಲ್ಡ್ ಅಲ್ಲಿ ದುಡ್ಡು ಹಾಕೋದು, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಮಲ್ಟಿಪಲ್ ಮೆಥಡ್ಸ್ ಇದೆ. ನನ್ನ ವಿಡಿಯೋ ಇದೆ, ನನ್ನ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಮಲ್ಟಿಪಲ್ SGB ಈಗ ಸ್ಟಾಪ್ ಮಾಡಿದ್ದಾರೆ. SGB ಡಿಜಿಟಲ್ ಗೋಲ್ಡ್ ಇದೆ, ಫಿಸಿಕಲ್ ಗೋಲ್ಡ್ ಇದೆ, ಮತ್ತೆ ಗೋಲ್ಡ್ ಬೀಸ್ ಇದೆ, ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ಇದೆ. ಈ ತರ ಎಷ್ಟೊಂದು ಗೋಲ್ಡ್, ಫಿಸಿಕಲ್ ಗೋಲ್ಡ್ ತಗೊಂಡೆ, ಜ್ಯುವೆಲ್ರಿ ಏನೇನೋ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲ ತಗೊಳ್ಳೋ, ಅದೊಂದು ಸಿಲ್ವರ್ ತಗೋಬಹುದು. ಪ್ರೆಷಿಯಸ್ ಮೆಟಲ್, ಗೋಲ್ಡ್ ಅಂದ್ರೆ ಪ್ರೆಷಿಯಸ್ ಮೆಟಲ್, ಸಿಲ್ವರ್ ಆಗಿರ್ಬೋದು, ಯಾರಾಗಿರ್ಬೋದು. ಸೊ ಇದ್ರಲ್ಲಿ ಮಲ್ಟಿಪಲ್ ಇದೆ. ರಿಯಲ್ ಎಸ್ಟೇಟ್ ನೀವು ಕಮರ್ಷಿಯಲ್ ತಗೋಬಹುದು, ಅಥವಾ ರೆಂಟಲ್ ಪ್ರಾಪರ್ಟಿ ತಗೋಬಹುದು, ಅಥವಾ ಸೈಟ್ ತಗೋಬಹುದು ಕ್ಯಾಪಿಟಲ್ ಗೇನ್ಗೋಸ್ಕರ. ಈ ತರ ಏನೇನೋ ಒಂದು ರಿಯಲ್ ಎಸ್ಟೇಟ್ ಮಾಡ್ತೀರಾ. ಸೊ ಬೇಸಿಕಲಿ ನೀವೇನ್ ಮಾಡ್ತೀರಾ ಅಂದ್ರೆ
ಒಂದೇ ಒಂದು ಕಡೆ ನೋಡಿ, ಡೋಂಟ್ ಪುಟ್ ದ ಎಗ್ಸ್ ಇನ್ ದ ಸೇಮ್ ಬ್ಯಾಸ್ಕೆಟ್ ಅಂತಂದ್ರೆ ಎಲ್ಲಾ ಮೊಟ್ಟೆಗಳನ್ನ ಒಂದೇ ಬ್ಯಾಗಲ್ಲಿ ಹಾಕ್ಬೇಡಿ, ಹೊಡೆದೋದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಈ ಒಂದು ತತ್ವನ ನಾವು ಸ್ಟಾಕ್ ಮಾರ್ಕೆಟ್ ಮಾತ್ರ ನೀವು ಮೋಸ್ಟ್ ಆಫ್ ಯು ಯೂಸ್ ಮಾಡ್ತಾ ಇರ್ತೀರಾ. ಯಾವಾಗ ಈಗ ಮಾರ್ಕೆಟ್ ಕ್ರಾಶ್ ಆಗ್ತಾ ಇರುತ್ತೆ ಅಥವಾ ಮಾರ್ಕೆಟ್ ಕೆಳಗೆ ಬೀಳ್ತಾ ಇರುತ್ತೆ, ವಿಚ್ ಇಸ್ ದ ನೇಚರ್. ಸ್ಟಾಕ್ ಮಾರ್ಕೆಟ್ ನೇಚರ್ ಕೆಳಗೆ ಹೋಗೋದು ಮೇಲ್ ಬರೋದು ಅಲ್ಲ. ಇದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕೆಳಗೆ ಬರ ತಕ್ಷಣ ಎಲ್ಲರೂ ದುಃಖ ಪಡ್ತೀವಿ, ಮೇಲೆ ಹೋಗುವಾಗ ವಾ ಸೂಪರ್ 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 ಅಂತ ಆಗ್ತದೆ. ಏನ್ ಸ್ಟ್ರಾಟಜಿ ಹಾಕಿ ವರ್ಕ್ ಆಗ್ತಾ ಇರ್ತದೆ ಬುಲ್ ರನ್ ಅಲ್ಲಿ. ಇದನ್ನೇ ಹೇಳ್ತಾ 3 years ಇದನ್ನೇ ಹೇಳ್ತಾ ಇರೋದು. ಬುಲ್ ರನ್ ಅಲ್ಲಿ ಏನ್ ಸ್ಟ್ರಾಟಜಿ ಯೂಸ್ ಮಾಡೋದು ವರ್ಕ್ ಆಗುತ್ತೆ. ಬೇರ್ ಮಾರ್ಕೆಟ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ವಾಟ್ ಈಸ್ ಯೋರ್ ಸೈಕಾಲಜಿ ಟು ಹ್ಯಾಂಡಲ್ ಬೇರ್ ಮಾರ್ಕೆಟ್ ಅಲ್ವಾ. ಸೊ ನನ್ನ ಅಸೆಟ್ ಅಲೋಕೇಶನ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಡೈವರ್ಸಿಫಿಕೇಶನ್ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಡೈವರ್ಸಿಫೈ ಮಾಡೋ ಟ್ರೈ ಮಾಡ್ತೀನಿ, ವಿಚ್ ಇಸ್ ನನ್ನ ಪ್ರಕಾರ ರಾಂಗ್. ಆಯ್ತಾ, ನಾನು ಯಾಕೆ ಅಂತ ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಸ್ಟಾಕ್ ಮಾರ್ಕೆಟ್ ಒಳಗೆ ಬೇರೆ ಬೇರೆ ಡೈವರ್ಸಿಫಿಕೇಶನ್ ಮಾಡಿ ನನ್ನ ಪ್ರಕಾರ ರಾಂಗ್. ನಿಮ್ಮ ಅಸೆಟ್ ಅಲೋಕೇಶನ್ ಅಥವಾ ನಿಮ್ಮ ದುಡ್ಡನ್ನ ಅಲೋಕೇಟ್ ಮಾಡೋದೇ ಬೇರೆ ಬೇರೆ ಡೈವರ್ಸಿಫಿಕೇಶನ್ ಮಾಡಿದ್ರೆ ನಿಮಗೆ ಎಷ್ಟೊಂದು ಚಿಂತೆಗಳು ಹೊಟ್ಟೋಗುತ್ತೆ. ಯಾವ ಚಿಂತೆಗಳು ಹೊಟ್ಟೋಗುತ್ತೆ, ಈಗ ಸ್ಟಾಕ್ ಮಾರ್ಕೆಟ್ ಕೆಳಗೆ ಹೋಗ್ತಾ ಇರಬೇಕಾದ್ರೆ ನಿಮಗೆ ದುಡ್ಡಿನ ಒಂದು ಅಕಸ್ಮಾತ್ ಅಭಾವ ಬಂತು, ಸಡನ್ ಆಗಿ ದುಡ್ಡು ಬೇಕಾಯ್ತು. ನಿಮ್ಮ ಗೌರ್ಮೆಂಟ್ ಬಾಂಡ್ಸ್ ಇರುತ್ತೆ, ಬಾಂಡ್ಗಳು ನಿಮಗೆ ಅದು ಕ್ರಾಶ್ ಆಗಲ್ಲ, ಅದು ಅದ್ರ ಪಾಡಿಗೆ ಅದು ನಿಮಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇರುತ್ತೆ. ಫಿಕ್ಸ್ಡ್ ಇಂಟ್ರೆಸ್ಟ್ ಬಾಂಡ್ಸ್ಗಳು ಹೇಳ್ತಾ ಇದ್ದೀನಿ ನಾನು ನಿಮಗೆ. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಅಸೆಟ್ಗಳು ಹೇಳ್ತಾ ಇರೋದು ನಿಮಗೆ, ಅದರಲ್ಲಿ ದುಡ್ಡು ಬರ್ತಾ ಇರುತ್ತೆ. ಗೋಲ್ಡ್ ಇದ್ರೆ ನಿಮಗೆ ಗೋಲ್ಡ್ ಯಾವತ್ತೂ ಹೆಡ್ಜ್ ಪ್ರಾಡಕ್ಟ್. ಸೊ ನಿಮ್ಗೆ ನೀವು ಫಾರ್ ಎಕ್ಸಾಂಪಲ್ ನಿಮ್ಮದು 10 ಲಕ್ಷ ರೂಪಾಯಿ ಇರುತ್ತೆ ನಿಮ್ಮ ಹತ್ರ ಒಂದು ದುಡ್ಡು, 10 ಲಕ್ಷ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಅಕಸ್ಮಾತ್ ಸಡನ್ ಆಗಿ ನಿಮಗೆ ಒಂದು 5 ಲಕ್ಷ ರೂಪಾಯಿ 6 ಲಕ್ಷ ರೂಪಾಯಿ ದುಡ್ಡು ಬೇಕಾದ ಅನ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಟೈಮಲ್ಲಿ ಕ್ರಾಶ್ ಆಗ್ತದೆ, ನಿಮ್ಮ 10 ಲಕ್ಷ ಹಾಕಿರೋದು ಈಗ ಆಲ್ರೆಡಿ 7 ಲಕ್ಷ ಆಗಿದೆ ಅಂತ ಅನ್ಕೊಳ್ಳೋಣ. ನಿಮ್ಗೆ 5 ಲಕ್ಷ 6 ಲಕ್ಷ ದುಡ್ಡು ಬೇಕು, ನೀವೇನ್ ಮಾಡ್ತೀರಾ, ಹೋಗಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾರ್ಕೊಂಡು ಸ್ಟಾಕ್ಸ್ನ 5 ಲಕ್ಷ 6 ಲಕ್ಷ ತಗೊಂಡ್ಬಿಟ್ರೆ ರುಪಿ ಕಾಸ್ಟ್ ಆವ್ರೇಜಿಂಗ್, ಯಾವಾಗ ನೀವು ದುಡ್ಡು ಹಾಕಬೇಕು ಮಾರ್ಕೆಟ್ ಒಳಗೆ ಅವಾಗ ದುಡ್ಡನ್ನು ತಗೊಂಡ್ಬಿಡ್ತಾ ಇದ್ದೀರಾ. ಆ ಹಾಕ್ಬೇಕಾದ್ರೆ ದುಡ್ಡು ತಗೊಂಡ್ಬಿಟ್ರೆ ನಿಮಗೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಆಗೋದೇ ಇಲ್ಲ, ನಿಮಗೆ ಯು ಆರ್ ಇನ್ ಲಾಸ್ ಅಲ್ವಾ. ಸೊ ಈಗ ನೀವು ಅಸೆಟ್ ಅಲೋಕೇಶನ್ ಮಾಡಿದ್ರೆ ಅಕಸ್ಮಾತ್ ನಿಜವಾಗ್ಲೂ ಅಭಾವ ಬಂದಾಗ ನೀವು ಆರಾಮಾಗಿ ಗೋಲ್ಡಿನ ತಗೋಬಹುದು, ಅಥವಾ ಗೌರ್ಮೆಂಟ್ ಬಾಂಡ್ಸ್ ತಗೋಬಹುದು, ಅಥವಾ ರಿಯಲ್ ಎಸ್ಟೇಟ್ ಅಲ್ಲಿ ತಗೋಬಹುದು ಅಲ್ವಾ. ಸ್ಟಾಕ್ ಮಾರ್ಕೆಟ್ ಯೂಟಿಲೈಸೇಷನ್ ಮಾಡ್ಕೋಬಹುದು, ಅಥವಾ ನೀವು ಸ್ಟಾಕ್ ಮಾರ್ಕೆಟ್ ಫುಲ್ ಕ್ರಾಶ್ ಆದಾಗ ಗೋಲ್ಡ್ ನ ಮಾರಿ ಬೇಕಿದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾವು ರುಪಿ ಕಾಸ್ಟ್ ಆವರೇಜಿಂಗ್ ದುಡ್ಡು ಹಾಕೋಬಹುದು. ಅಸೆಟ್ ಅಲೋಕೇಶನ್ ಅರ್ಥ ಮಾಡ್ಕೊಳ್ಳಿ. ಅಸೆಟ್ ನೀವು ಅಲೋಕೇಶನ್ ಮಾಡ್ಬೇಕಾದ್ರೆ ಡೈವರ್ಸಿಫಿಕೇಶನ್ ಮಾಡಿದ್ರೆ ನೀವು ಈ ತರ ಒಂದು ಸಂದರ್ಭನ ಹ್ಯಾಂಡಲ್ ಮಾಡೋದು ಈಸಿ ಆಗುತ್ತೆ. ಅಫ್ಕೋರ್ಸ್ ನಿಮಗೆ ರಿಟರ್ನ್ಸ್ಗಳು ಸರ್ ಗೌರ್ಮೆಂಟ್ ರಿಟರ್ನ್ಸ್ ಕೊಡಲ್ಲ ಅಂದ್ರೆ ಅದೇ ರಿಸ್ಕ್ ರಿವಾರ್ಡ್. ನೀವು ಯಾವಾಗ ನೀವು ರಿಸ್ಕ್ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಟ್ರೈ ಮಾಡ್ತೀವಿ, ನಿಮಗೆ ರಿವಾರ್ಡ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ಒಂದು ಬ್ಯೂಟಿಫುಲ್ ವಿಷಯ ತೋರಿಸ್ತೀನಿ ನಿಮಗೆ, ಅದು ತೋರಿಸಿದ ನಿಮಗೆ ಗೌರ್ಮೆಂಟ್ ಬಾಂಡ್ಸ್ ಅಥವಾ ನಿಮಗೆ ಕಾರ್ಪೊರೇಟ್ ಬಾಂಡ್ಸ್ ಯಾಕೆ ಒಳ್ಳೇದಲ್ಲ ಅಂತ ಅದು ಒಳ್ಳೇದೇ ಅಂತ ಯಾಕೆ ಅನ್ಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ನಿಮಗೆ ಆಯ್ತಾ. ಕಮಿಂಗ್ ಬ್ಯಾಕ್ ಟು ಸ್ಟಾಕ್ ಮಾರ್ಕೆಟ್, ಅದು ನಿಮ್ ಕಂಪ್ಯಾರಿಸನ್ ಮಾಡೋದು ತೋರಿಸ್ತೀನಿ ನಿಮಗೆ, ಯಾಕೆ ಗೌರ್ಮೆಂಟ್ ಬಾಂಡ್ಸ್ ಒಳ್ಳೆ ಒಂದು ಆಪ್ಷನ್ ಅಂತ ಹೇಳ್ತೀನಿ ತೋರಿಸ್ತೀನಿ. ಕಮಿಂಗ್ ಬ್ಯಾಕ್ ಟು ಸ್ಟಾಕ್ ಮಾರ್ಕೆಟ್, ಈಗ ಸ್ಟಾಕ್ ಮಾರ್ಕೆಟ್ ಒಂದು ಅಸೆಟ್ ಆಗಿದ್ರೆ ಅದರಲ್ಲಿ ಡೈವರ್ಸಿಫಿಕೇಶನ್ ಯಾಕೆ ಮಾಡಿದ್ರೆ, ತುಂಬಾ ಡೈವರ್ಸಿಫಿಕೇಶನ್ ಯಾಕೆ ಮಾಡೋದು ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ಸೆಕ್ಟರ್ ರೊಟೇಷನ್ ಆಗ್ತಾ ಇರುತ್ತೆ ಯಾವಾಗ್ಲೂ. ಸೊ ಒಂದ್ ಸೆಕ್ಟರ್ ಮೇಲೆ ಹೋಗುತ್ತೆ, ಒಂದ್ ಸೆಕ್ಟರ್ ಕೆಳಗೆ ಬೀಳುತ್ತೆ, ಒಂದ್ ಸೆಕ್ಟರ್ ಮೇಲೆ ಹೋಗುತ್ತೆ, ಒಂದ್ ಸೆಕ್ಟರ್ ಕೆಳಗೆ ಹೋಗುತ್ತೆ. ಸೊ ನೀವು ತುಂಬಾ ಡೈವರ್ಸಿಫಿಕೇಶನ್ ಮಾಡಿದಾಗ ನಿಮಗೆ ಆವರೇಜ್ ರಿಟರ್ನ್ ಬರಕ್ಕೆ ಶುರು ಆಗುತ್ತೆ. ನೀವು ಚಾತುರ್ಯತೆಯಿಂದ ನೀವು ಕೆಲವು ಸೆಕ್ಟರ್ಗಳನ್ನ ಮಾತ್ರ ನೀವು ಸೆಕ್ಟರ್ ರೊಟೇಷನ್ ಮಾಡುವಷ್ಟು ಕ್ಯಾಪಬಿಲಿಟಿ ಇದ್ರೆ ಅಕಸ್ಮಾತ್ ಸೆಕ್ಟರ್ ರೊಟೇಷನ್ ಮಾಡ್ಬೋದು ಬೇಕಿದ್ರೆ. ಇಲ್ಲ ಸೆಕ್ಟರ್ ರೊಟೇಷನ್ ಮಾಡಕ್ ಆಗಲ್ಲ ಅಂದ್ರೆ ನಾಟ್ ಟೂ ಮಚ್ ಆಫ್ ಡೈವರ್ಸಿಫಿಕೇಶನ್. ಅರ್ಥ, ನನಗೆ ಕ್ವಾಲಿಟಿ ಒಳ್ಳೆ ಸ್ಟಾಕ್ಗಳನ್ನ ತಗೋತೀನಿ. ಆ ಕ್ವಾಲಿಟಿ ಒಳ್ಳೆ ಸ್ಟಾಕ್ ಅಂದ್ರೆ ಅರ್ಥ, ಫಾರ್ ಎಕ್ಸಾಂಪಲ್ ನನ್ನ ಹತ್ರ ನನ್ನ ಒಂದು ಅಸೆಟ್ ಒಂದು 100% ಅನ್ಕೊಳ್ಳೋಣ, ಅಂದ್ರೆ 10 ಲಕ್ಷ ಅನ್ಕೊಳ್ಳೋಣ, 2.5 ಲಕ್ಷ ಇಲ್ಲಿ, 2.5 ಲಕ್ಷ ಇಲ್ಲಿ, 2.5 ಲಕ್ಷ ಇಲ್ಲಿ, 2.5 ಲಕ್ಷ ಸ್ಟಾಕ್ ಮಾರ್ಕೆಟ್ ಅಕಸ್ಮಾತ್ ಹಾಕಿದ್ರೆ ನಾನು 25% ಆಫ್ ಮೈ ಅಸೆಟ್ ಟೋಟಲ್ ಅಸೆಟ್ ನ ಸ್ಟಾಕ್ ಮಾರ್ಕೆಟ್ ಹಾಕಿದ್ರೆ ಅದರಲ್ಲಿ ಹೆಂಗೆ ಡೈವರ್ಸಿಫಿಕೇಶನ್ ಮಾಡ್ಬೋದು, ಅದರಲ್ಲಿ ವೆರಿ ಕ್ಲಿಯರ್ ಆಗಿ ನನ್ನ ಪ್ರಕಾರ ಫಾರ್ ಲಾಂಗರ್ ಸೇಫ್ಟಿ ಲಾರ್ಜ್ ಕ್ಯಾಪ್ ಅಲ್ಲಿ ನನ್ನ ಒಂದು ಮ್ಯಾಕ್ಸಿಮಮ್ ಇದಿರ್ಬೋದು. ಲಾರ್ಜ್ ಕ್ಯಾಪ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಎಕ್ಸ್ಪೋಜರ್ ಇದ್ದು, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಮ್ಮಿ ಎಕ್ಸ್ಪೋಜರ್ ಇರ್ಬೋದು. ಇದಕ್ಕೆ ಯಾಕೆ ಹೇಳ್ತೀನಿ ಈ ತರ ಅಂದ್ರೆ, ನೋಡಿ ಲಾರ್ಜ್ ಕ್ಯಾಪ್ ಯಾವತ್ತೂ ಒಂದು ಪ್ರೂವನ್ ಬಿಸ್ನೆಸ್, ಒಂದು ನಡೀತಿರೋ ಬಿಸ್ನೆಸ್, ಮುಳುಗೋಗದೆ ಇರೋ ಬಿಸ್ನೆಸ್, ಅದು ಕರೆಕ್ಷನ್ ಆದ್ರೂ ಮತ್ತೆ ವಾಪಸ್ ಏಳ್ಸ್ಕೊಂಡು ಹೋಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇರುವಂತಹ ಬಿಸ್ನೆಸ್. ಸೊ ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ದೂರ ಹಾಕಿದಾಗ ನಾನು ನನ್ನ ಅಸೆಟ್ ಡೈಲ್ಯೂಟ್ ಆಗುತ್ತೆ, ಅಸೆಟ್ ಝೀರೋ ಆಗುವಂತ ಚಾನ್ಸಸ್ ತುಂಬಾ ಕಮ್ಮಿ. ಬಟ್ ಅದೇ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನಾಳಿನ ಲಾರ್ಜ್ ಕ್ಯಾಪ್, ಅದು ಮಿಡ್ ಕ್ಯಾಪ್ ನಾಳಿನ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ನಾಳಿನ ಮಿಡ್ ಕ್ಯಾಪ್. ಸೊ ಅದು ಅದರಲ್ಲಿ ನಿಮಗೆ ಹೈಯೆಸ್ಟ್ ರಿಟರ್ನ್ ಬರೋ ಚಾನ್ಸ್ ಇರುತ್ತೆ. ಸೊ ಅದರಲ್ಲಿ ಕಮ್ಮಿ ಅಲೋಕೇಟ್ ಮಾಡಿದ್ರೆ ದುಡ್ಡು ನಿಮಗೆ ವಾಪಸ್ ಬರ್ಬೇಕು. ಜಾಸ್ತಿ ಆದಾಗ ನಿಮಗೆ ಆ 20% ನಿಮ್ಗೆ ಒಂದು 60-70% ಆಗಿರ್ಬೋದು ಅಲ್ವಾ. ಎಕ್ಸ್ಪೋಜರ್ ಕಮ್ಮಿ ಇರುತ್ತೆ ನಿಮ್ದು, ನೀವು ಅಸೆಟ್ ಹಾಕಿರೋ ಎಕ್ಸ್ಪೋಜರ್ ಕಮ್ಮಿ ಇರುತ್ತೆ. ಬಟ್ ಆದ್ರೆ ಈ ಸೆಕ್ಟರ್ಗಳು ಬೆಳೆದಾಗ ನಿಮಗೆ ಒಂದು ಹೈಯರ್ ರಿಟರ್ನ್ಸ್, ಅಂದ್ರೆ ನಿಮ್ಗೆ ಓವರ್ ಆಲ್ ರಿಟರ್ನ್ಸ್ ಚೆನ್ನಾಗೇ ಬಂದಿರುತ್ತೆ. ಸೊ ಲಾರ್ಜ್ ಕ್ಯಾಪ್ ಅಲ್ಲೇ ಎಕ್ಸ್ಪೋಜರ್ ಹೈಯರ್ ಇಟ್ಕೊಂಡು ಸ್ಮಾಲ್ ಕ್ಯಾಪ್ ನೋಡಿ, ಹೇಗೇನು ಇದೆಲ್ಲ ಇಂಡಿವಿಜುವಲ್ ನಿಮಗೆ ಆಯ್ತಾ. ಇಂಡಿವಿಜುವಲ್ ನಾನು ಹೈಯೆಸ್ಟ್ ರಿಸ್ಕ್ ಟೇಕರ್ ಅಂದ್ರೆ ಸ್ಮಾಲ್ ಕ್ಯಾಪ್ ಅಲ್ಲೇ ಫುಲ್ ಹಾಕ್ಬಿಟ್ರೆ ಏನಾಗುತ್ತೆ ನಿಮಗೆ, ಸ್ಮಾಲ್ ಕ್ಯಾಪ್ ನೇಚರೇ ಮೇಲೆ ಫುಲ್ ಕೆಳಗೆ ಮಾಡ್ಕೊಂಡು ಗ್ಯಾರಂಟಿ ಇಲ್ಲ ಅಲ್ಲಿ ಅಲ್ವಾ. ಬಟ್ ಕೊಟ್ಟರೆ ಅದೇ ಹೈಯೆಸ್ಟ್ ರಿಟರ್ನ್ ಕೊಡೋದು, ಸ್ಮಾಲ್ ಕ್ಯಾಪ್ ಹೈಯೆಸ್ಟ್ ರಿಟರ್ನ್ ಕೊಡೋದು. ಬಟ್ ಲಾರ್ಜ್ ಕ್ಯಾಪ್ ಅಲ್ಲಿ ನಿಮಗೆ ಒಂದು ಸೇಫ್ಟಿಯಿಂದ, ಲಿನಿಯಾರಿಟಿಯಿಂದ ಡಿವಿಡೆಂಡ್ಸ್ ಕೊಟ್ಕೊಂಡು ಆರಾಮಾಗಿ ಇಟ್ಕೊಂಡು ಲಾಂಗ್ ರನ್ ಅಲ್ಲಿ ಒಂದು ಸಣ್ಣ ಪುಟ್ಟ ಒಂದು ಮೂವ್ಮೆಂಟ್ ಆದಾಗ ನಾನು ಅಲ್ಲಿ ರುಪಿ ಕಾಸ್ಟ್ ಮಾಡ್ಕೊಂಡು ಮೂವ್ ಮಾಡ್ಕೊಂಡು ಲಾರ್ಜ್ ಕ್ಯಾಪ್ ಅಲ್ಲಿ ಮಾಡ್ಕೋಬಹುದು. ಸೊ ನಮ್ಮ ಎಕ್ಸ್ಪೋಜರ್ ಲಾರ್ಜ್ ಕ್ಯಾಪ್ ಅಲ್ಲಿ ಜಾಸ್ತಿ ಇದ್ದಷ್ಟು ನಿಮಗೆ ಸೇಫ್ಟಿ ಜಾಸ್ತಿ ಇರುತ್ತೆ, ಒಂದು ಲೀನಿಯರ್ ಗ್ರೋತ್ ಎಕ್ಸ್ಪೆಕ್ಟೇಷನ್ ಚೆನ್ನಾಗಿರುತ್ತೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಪ್ಲಸ್ ಈ ಒಂದು ಹೈಯರ್ ಪಾಸಿಬಿಲಿಟಿ ಆಫ್ ರಿಟರ್ನ್ಸ್ ತಗೊಳ್ಳೋಕೋಸ್ಕರ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ಅಲ್ಲಿ ಒಂದು ಮಿಡ್ ಸೈಜ್ ಎಕ್ಸ್ಪೋಜರ್ ಅಥವಾ ಒಂದು ಸ್ಮಾಲರ್ ಎಕ್ಸ್ಪೋಜರ್ ಕೊಟ್ಟರೆ ನಿಮ್ಮ ಪೋರ್ಟ್ಫೋಲಿಯೋ ಕ್ಲೀನ್ ಆಗಿ ಬ್ಯಾಲೆನ್ಸ್ ಆಗ್ಬೋದು ಅಲ್ವಾ. ಜೊತೆಗೆ ಡೈವರ್ಸಿಫಿಕೇಶನ್ ಎಲ್ಲಿದೆ, ಡೈವರ್ಸಿಫಿಕೇಶನ್ ಇನ್ ಅದರ್ ಅಸೆಟ್ಸ್.
ನಾಟ್ ಇನ್ ಸ್ಟಾಕ್ ಮಾರ್ಕೆಟ್ ಅಲೋನ್ ಅಲ್ವಾ. ಇದು ಏನಕ್ಕೆ ಅಂತ ತೋರಿಸ್ತೀನಿ ನಿಮಗೆ, ಸ್ಕ್ರೀನ್ ಶೇರ್ ಮಾಡಿ ಬನ್ನಿ ನೋಡಿ. ಫಾರ್ ಎಕ್ಸಾಂಪಲ್ ಇದು S&P 500 ರಿಟರ್ನ್, NSE ರಿಟರ್ನ್, ಓಕೆನಾ. ಗವರ್ಮೆಂಟ್ ಸೆಕ್ ಬಾಂಡ್ಗಳು ಅಪ್ರಾಕ್ಸಿಮೇಟ್ಲಿ ಸೆಕ್ ಬಾಂಡ್ಗಳು ನೋಡ್ಕೊಂಬನ್ನಿ, ಸೆಕ್ಯೂರಿಟಿ ಬಾಂಡ್ಗಳು, ಸೆಕ್ ಬಾಂಡ್ ಅಂದ್ರೆ ಸೆಕ್ಯೂರಿಟಿ ಬಾಂಡ್ಗಳು, ಕೆಲವು ಬಾಂಡ್ಗೆಲ್ಲ ಅಪ್ರಾಕ್ಸಿಮೇಟ್ಲಿ 7% ನಿಮಗೆ ರಿಟರ್ನ್ಸ್ ಕೊಡ್ತಾರೆ, ಅಪ್ರಾಕ್ಸಿಮೇಟ್ಲಿ 7%. ಆನ್ ಅ ಕಂಟಿನ್ಯೂಸ್ ಬೇಸ್, ಆನ್ ರೆಗ್ಯುಲರ್ ಬೇಸ್ 7% ಕೊಡ್ತಾರೆ. ನಿಮಗೆ ಕಾರ್ಪೊರೇಟ್ ಬಾಂಡ್ಗಳು ಅಪ್ರಾಕ್ಸಿಮೇಟ್ಲಿ 10% ಬಾಂಡ್ಗಳು ನಿಮಗೆ ಆರಾಮಾಗಿ ಸಿಗುತ್ತೆ. ನಿಮಗೆ ಪಾಯಿಂಟ್ ಅಲ್ಲಿ ಎಷ್ಟೊಂದು ಜನರಲ್ಲಿ 10% 7% ನಿಮಗೆ ಸಿಗುತ್ತೆ. ಸೊ ಈ ತರ ಒಂದು ಬಾಂಡ್ಗಳು, ಇದು ಗ್ಯಾರಂಟಿಡ್ ರಿಟರ್ನ್ ಬಾಂಡ್ಗಳು ಇವೆಲ್ಲನೂ. ಕಾರ್ಪೊರೇಟ್ ಬಾಂಡ್ಗಳು ಇದೆಲ್ಲ ಹೋಗ್ಬೇಕಾದ್ರೆ ನೀವು ಅದ್ರ ಕ್ರೆಸಿಲ್ ರೇಟಿಂಗ್ಸ್ ಎಲ್ಲ ನೋಡ್ಕೊಂಡು ನೀವು ಆರಾಮಾಗಿ ಅದನ್ನ ತಗೋಬಹುದು. ತಗೊಂಡು ನಿಮಗೆ ಕಾನ್ಫಿಡೆನ್ಸ್ ಇರುತ್ತೆ, ಟ್ರಿಪಲ್ ರೇಟಿಂಗ್ ಎಲ್ಲ ಇದು ಒಳ್ಳೊಳ್ಳೆ ರೇಟಿಂಗ್ಸ್ ಇದ್ರೆ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ತಗೋಬಹುದು. 11%, 11.5%, 12% ಎಲ್ಲ ಕೊಡುವಂತ ಬಾಂಡ್ಗಳಿದೆ. ಕೆಲವು ಗೌರ್ಮೆಂಟ್ ಯೂಶಲಿ 7% ಅಂತೂ ನಿಮ್ಗೆ ಗ್ಯಾರಂಟಿ ಸಿಗುತ್ತೆ ಅಂತ ಅನ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಬರೋಣ ನೋಡಿ. ಇಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡಿ ಕೆಲವು ವರ್ಷಗಳು 4%, 3%, 301% ನೆಗೆಟಿವ್ ರಿಟರ್ನ್ಸ್ ಕೊಡುವಂತ ವರ್ಷಗಳು ಇದೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಅದಕ್ಕೆ ನಿಮ್ಮ ಎಕ್ಸ್ಪೋಜರ್ ನೋಡಿ ಇಲ್ಲಿ ಅಕಸ್ಮಾತ್ ಏನಾದ್ರು ಫುಲ್ಲು ಸ್ಟಾಕ್ ಮಾರ್ಕೆಟ್ ಆಗಿದ್ರೆ ಹೌ ವಿಲ್ ಯು ಹ್ಯಾಂಡಲ್, ಹೇಗೆ ಹ್ಯಾಂಡಲ್ ಮಾಡ್ತೀರಾ 3% ರಿಟರ್ನ್. ಅರ್ಥ ಮಾಡ್ಕೊಳ್ಳಿ, ಈ 3% ರಿಟರ್ನ್ ಜೊತೆಗೆ ನಿಮಗೆ ಇನ್ನೊಂದು ದೊಡ್ಡ ಒಂದು ಭೂತ ಕಾಯ್ತಾ ಇದೆ. ಏನೇ ಭೂತ? 6% ಇನ್ಫ್ಲೇಷನ್ ಕಾಯ್ತಾ ಇದೆ ನಿಮ್ಗೆ ವರ್ಷ ವರ್ಷ. 6% ಇನ್ಫ್ಲೇಷನ್ ಅಂದ್ರೆ 6% ಮೈನಸ್ ಆಗ್ತಾ ಹೋಗುತ್ತೆ ನಿಮಗೆ. ನಿಮ್ಮ ಅಸೆಟ್ 6% ಮೈನಸ್ ಪ್ರತಿ ವರ್ಷನೂ ಆಗ್ತಾ ಇದೆ, ಯಾಕಂದ್ರೆ ಬಿಕಾಸ್ ಆಫ್ ಇನ್ಫ್ಲೇಷನ್. ಅದ್ರ ಜೊತೆಗೆ ನಿಮಗೆ 3% ಇಂಟ್ರೆಸ್ಟ್ ಕೊಟ್ರೆ ನೀವು ಸ್ಟಿಲ್ -3%, ಸಾರಿ -3% ಹೊಡೋದ್ರಿ ನೋಡಿ. -4 ಕೊಟ್ರೆ -10% ಆದಂಗೆ ಆಯ್ತು ನಿಮಗೆ. ಇಲ್ಲಿ ನೋಡಿ 19% ಬಂದಾಗ 6% ಅಂದಾಗ ನಿಮಗೆ ಪ್ರಾಬ್ಲಿ ಒಂದು 13% ರಿಟರ್ನ್ ಬಂದಾಗ ಆಯ್ತು ಈ ಪಾಯಿಂಟ್ ಅಲ್ಲಿ ಅಲ್ವಾ. ಸೊ ವಾಟ್ ಐ ಆಮ್ ಟ್ರೈನ್ ಟು ಸೇ, ಸ್ವಲ್ಪ ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಇಲ್ಲಿ ನಮಗೆ ಅಸೆಟ್ ಅಲೋಕೇಶನ್ ಮಾಡಬೇಕಾದ್ರೆ ನಾವು ಕಂಪ್ಲೀಟ್ ನನ್ನ ಅಸೆಟ್ನ ಡೈವರ್ಸಿಫಿಕೇಶನ್ ಮಾಡದೆ ಫುಲ್ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲೇ ನಮ್ಮ ಒಂದು ಅಸೆಟ್ ನ ಒಂದು ಕೂರಿಸ್ಕೊಂಡಾಗ ನಮಗೆ ಈ ತರ ವರ್ಷಗಳು ನಾವೇನ್ ಮಾಡ್ತೀವಿ ಅಂದ್ರೆ ಇದೆಲ್ಲ ನಿಮ್ಗೆ ಪಾಸಿಟಿವ್ ಅನ್ಸ್ಬಹುದು, ಬಟ್ ಇನ್ ರಿಯಾಲಿಟಿ ನಿಮ್ಗೆ ಇದು ನಿಮ್ ಜೊತೆ ಬಂದಾಗ ನೋಡಿ ಇದು FD ಗಿಂತ ವರ್ಷ ಆಗೋಯ್ತು ನಿಮ್ಗಲ್ವಾ. ಇದು ನೋಡಿ ಈ 4.32% ಏನಿದೆ ಇದು FD ಗಿಂತ ವರ್ಷ ಆಯ್ತು. ಯಾಕೆ FD ಅಟ್ಲೀಸ್ಟ್ ನಿಮಗೆ ಗ್ಯಾರಂಟಿಡ್ ಒಂದು 6%, 7% ಕೊಡ್ತಾ ಇರ್ತಾನೆ FD ಅಲ್ಲಿ. ಇದು 4.32% ಅಂದ್ರೆ ಪ್ಲಸ್ ಇನ್ಫ್ಲೇಷನ್ ಹಾಕಿದಾಗ ನಿಮ್ಗೆ ಏನು ಬರಲ್ಲ. FD ಇಸ್ ಆಲ್ವೇಸ್ 6% ಕೊಡ್ತಾನೆ ಅಂದ್ರೆ ನಿಮಗೆ ಇದು ಇನ್ಫ್ಲೇಷನ್ -6% ಆಗಿ ಇವೆಂಚುಲಿ ನಿಮಗೆ ನೆಟ್ 0% ರಿಟರ್ನ್ ಬಂದಂಗಾಯ್ತು. ಜೊತೆಗೆ ನಿಮಗೆ ಇನ್ಕಮ್ ಟ್ಯಾಕ್ಸ್ ಪ್ರಾಬ್ಲಮ್ ಅದು ಇದು ಏನೊಂದಷ್ಟೆಲ್ಲ ಇರುತ್ತೆ. ಸೊ ನೆಟ್ ನಿಮ್ಗೆ ಅಷ್ಟೊಂದು ದೊಡ್ಡ ರಿಟರ್ನ್ ಬರ್ದೇ ಇರ್ಬೋದು. ನಾವು FD ನ ಬೀಟ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ವಾ. ನಮ್ಮ FD ಒಂದು ರಿಟರ್ನ್ಸ್ ನ ಬೀಟ್ ಮಾಡಬೇಕು ಅನ್ನೋ ಉದ್ದೇಶ, ಅದು ಮಾತ್ರ ಉದ್ದೇಶ ಅಲ್ಲ, ನಮ್ಮ ಇನ್ಫ್ಲೇಷನ್ ನ ಬೀಟ್ ಮಾಡೋಕೆ ಉದ್ದೇಶ ಅಂದು. ಸೊ ಇನ್ಫ್ಲೇಷನ್ ಗಿಂತ ಜಾಸ್ತಿ ಬಂದಾಗ ಮಾತ್ರ ನನಗೆ ಒಂದು ನೆಟ್ ರಿಟರ್ನ್ ಬರಕ್ಕೆ ಸಾಧ್ಯ ಆಗುತ್ತೆ. ಈಗ ನಮ್ಮ ನಿಫ್ಟಿಯಲ್ಲಿ ನೋಡ್ಕೊಂಬರೋಣ ನೋಡಿ. ಇಲ್ಲಿ ನಿಫ್ಟಿಯಲ್ಲಿ ಆಲ್ಮೋಸ್ಟ್ ಇಲ್ಲಿ ಇದು NSE ರಿಟರ್ನ್ಸ್. ಇದು ಇಲ್ಲಿ ನಾನೀಗ ಒಂದು ಫಾರ್ಮುಲಾ ಹಾಕ್ತೀನಿ ಪಾಯಿಂಟ್ ಅಲ್ಲಿ, ದಿಸ್ ಈಕ್ವಲ್ ಟು ದಿಸ್ -6 ಅಂತ ಹಾಕ್ತೀನಿ. -6 ಇನ್ಫ್ಲೇಷನ್, ಓಕೆನಾ, ಹಾಕ್ತೀನಿ. ಸೊ ನನಗೆ ನೆಟ್ ನೋಡಿ ಈ ವರ್ಷದಲ್ಲಿ ಇಲ್ಲಿ ನೋಡಿ, ಇಲ್ಲಿ ನಂಗೆ ನೆಟ್ 2.7%. ಈಗ ನಾನು ಗ್ರೇಟರ್ ದೆನ್ ಯಾವ್ದು ಅಂತ ನೋಡ್ಕೊಳ್ಳೋಣ. ಈಗ ಒಂದು ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ನೋಡೋಣ. ಈಗ ಅಲ್ಲಿ ಗ್ರೇಟರ್ ದೆನ್ 6% ರಿಟರ್ನ್ ಯಾವ್ದು ಬಂದಿದೆ ಅಂತ ನೋಡೋಣ. ಇಲ್ಲಿ ನಂಗೆ ಗ್ರೇಟರ್ ದೆನ್ ಇನ್ಫ್ಲೇಷನ್ ಅಡ್ಜಸ್ಟೆಡ್ ರಿಟರ್ನ್ಸ್ ಇದೆಲ್ಲ ಇನ್ಫ್ಲೇಷನ್ ರಿಟರ್ನ್ ನೋಡಿದಾಗ ನಿಮಗೆ 2.75%, 13.42, 1.68, 18, 8, 2 ಇದೆಲ್ಲ ನೋಡಿ. ಇಲ್ಲಿ ಎಷ್ಟೊಂದು ವರ್ಷ ನನಗೆ ಇನ್ಫ್ಲೇಷನ್ -30% ಎಲ್ಲ ಬಂದಿದೆ ಕೆಲವು ಕಡೆ ಅಲ್ವಾ. ಅಂದ್ರೆ ಇನ್ಫ್ಲೇಷನ್ ಅಡ್ಜಸ್ಟೆಡ್ ಕೆಲವು ಕಡೆ 69% ಇದೆ. ಎಲ್ಲ ಮ್ಯಾಕ್ಸಿಮಮ್ ಜನ ಏನ್ ಯೋಚನೆ ಮಾಡ್ತೀರಾ ಅಂದ್ರೆ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟರ್ ಆದಾಗ ನನಗೆ ಈ ತರ ರಿಟರ್ನ್ಗಳು ಎಕ್ಸ್ಪೆಕ್ಟ್ ಮಾಡ್ತಾರೆ ಎವ್ರಿ ಇಯರ್. ದಿಸ್ ಇಸ್ ನಾಟ್ ಪಾಸಿಬಲ್. ಹಿಸ್ಟಾರಿಕಲ್ ಡೇಟಾ ನೋಡ್ಕೊಂಡ್ ಬನ್ನಿ ಎಷ್ಟು ವರ್ಷ ಆ ತರ ಬಂದಿ ಅಂತ. ಏನೋ ಇನ್ಫ್ಲೇಷನ್ ಅಡ್ಜಸ್ಟೆಡ್ ನಾನು ರಿಟರ್ನ್ಸ್ ನೋಡಿದಾಗ ಇಲ್ಲಿ ಎಲ್ಲ ರೌಂಡ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. 1, 2 ನೋಡಿ, ಇಲ್ಲಿ 1, 2 ಓಕೆ ಪಾಸಿಟಿವ್ ಬಿಟ್ಟೆ ಬೇಡ, ಬೇಕಾದ್ರೆ ಮೈನಸ್ನ ಮಾತ್ರ ಅಡ್ಜಸ್ಟ್ ಮಾಡೋಣ. ಇಲ್ಲಿ ಮೈನಸ್ ನೋಡಿ ಕಾಣಿಸ್ತಾ ಇದೆ. ಅಲ್ಲಿ ಇದಕ್ಕೊಂದು ಕಂಡೀಷನಲ್ ಫಾರ್ಮ್ಯಾಟಿಂಗ್ ಹಾಕ್ಬಿಟ್ಟು ಹೋಗ್ಬೇಕಿರಿ. ಇಲ್ಲಿ ಹೋಗಿ ನೀವು ಹಿಂಗೆ ಹಾಕಿ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಮಾಡಿ ಹೈಲೈಟ್ -0 ಅಂತ ಹಾಕಿದಾಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ. ಇಲ್ಲಿ ಎಷ್ಟೊಂದು ವರ್ಷಗಳು ನಿಮಗೆ ನೆಗೆಟಿವ್ ರಿಟರ್ನ್ಸ್ಗಳು ಇನ್ಫ್ಲೇಷನ್ ಅಡ್ಜಸ್ಟೆಡ್ ನೋಡಿ. ಇಲ್ಲಿ ಎಷ್ಟು ವರ್ಷ ಸಿಗ್ತದೆ ಅಂತ 1, 2, 3, 4, 5, 6, 7 ವರ್ಷಗಳು. ಲಾಸ್ಟ್ 24 ಇಯರ್ಸ್ ಅಲ್ಲಿ 7 ಇಯರ್ಸ್ ಆಲ್ಮೋಸ್ಟ್ ಅಂದ್ರೆ ನಿಮಗೆ 30% ಆಫ್ ದ ಟೈಮ್ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಸಿಕ್ಕಿದೆ ಮಾರ್ಕೆಟ್ ಇಂದ. 30% ಅಷ್ಟು ಟೈಮ್ ಅಲ್ಲಿ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಅಂದ್ರೆ 24 ಇಯರ್ಸ್ ಅಲ್ಲಿ 7 ವರ್ಷಗಳು ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದೆ. ಇನ್ನು ಮಿಕ್ಕಿದ ವರ್ಷಗಳು ನೋಡೋಣ. -10% ರಿಟರ್ನ್ ನೋಡಿ ಇಲ್ಲಿ ಪಾಯಿಂಟ್ ಅಲ್ಲಿ, -5% ರಿಟರ್ನ್ ನೋಡೋಣ. ಇಲ್ಲಿ ಇನ್ನೊಂದು ಫಾರ್ಮ್ಯಾಟಿಂಗ್ ನೋಡೋಣ. ಇನ್ನೊಂದು ಫಾರ್ಮ್ಯಾಟಿಂಗ್ ಮಾಡ್ತೀನಿ. ಇದ್ರ ಮೇಲೆ ಇನ್ನೊಂದು ಫಾರ್ಮ್ಯಾಟಿಂಗ್ ಮಾಡೋಣ. ಫಾರ್ಮ್ಯಾಟ್ ಹೈಲೈಟ್ ಹಾಕ್ಬಿಟ್ಟು 5 ಹಾಕೋಣ. ಹಾಕ್ಬಿಟ್ಟು ಲೈಟ್ ರೆಡ್ ಬೇಡ, ಗ್ರೀನ್ ಹಾಕೋಣ. ಹಾಕ್ಬಿಟ್ಟು ನೋಡಿದಾಗ ಇಲ್ಲಿ ನೋಡಿ, ಇಲ್ಲಿ
7 1 2 3 4 ಇದೆಲ್ಲ ಇದೆ ಟೋಟಲ್ ನೋಡ್ಕೊಳ್ಳೋಣ. 1 2 3 4 5 6 7 ಆಯ್ತಾ, 8 9 10 ವರ್ಷಗಳು ನಿಮಗೆ ಲೆಸ್ ದನ್ 5% ರಿಟರ್ನ್ ಸಿಕ್ಕಿದೆ ನಿಮಗೆ. ಅದರ ಅರ್ಥ ನೋಡ್ಕೊಳ್ಳಿ, ಇಲ್ಲಿ 5% ಅಥವಾ ನೆಗೆಟಿವ್ ರಿಟರ್ನ್ಸ್. ಸೊ ನಿಮ್ಗೆ ಅದರ ಅರ್ಥ ಏನಂದ್ರೆ, ನಿಮಗೆ ಓವರ್ ಆಲ್ ಮಾರ್ಕೆಟ್ ಅಲ್ಲಿ ನಿಮಗೆ ದೇರ್ ವಿಲ್ ಬಿ ಇಯರ್ಸ್, ಕೆಲವು ವರ್ಷಗಳು ಇರುತ್ತೆ, ಅದ್ರಲ್ಲಿ ನಿಮಗೆ ನೆಗೆಟಿವ್ ರಿಟರ್ನ್ಸ್ ಅಥವಾ ಲೆಸ್ ದ್ಯಾನ್ 5% ರಿಟರ್ನ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ನೀವು ವೆಲ್ತ್ ಕ್ರಿಯೇಷನ್ ಮಾಡಬೇಕು ಅಂತಿದ್ರೆ, ನೀವು ಅಕಸ್ಮಾತ್ ವೆಲ್ತ್ ಕ್ರಿಯೇಷನ್ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ವೆಲ್ತ್ ಕ್ರಿಯೇಷನ್ ಮಾಡಲೇಬೇಕು ಅಂತ ಆಸೆ ಇದ್ರೆ ನಿಮಗೆ, ಬರೀ ಸ್ಟಾಕ್ ಮಾರ್ಕೆಟ್ ಮೇಲೆ ನಿರ್ಭರವಾಗಿದ್ರೆ ಸಾಲತ್ತಾ ನಿಮಗೆ? ನಿಮ್ಮ ಅಸೆಟ್ ಅಲೋಕೇಶನ್ ಅಲ್ಲಿ ನೀವು ಮ್ಯಾಕ್ಸಿಮಮ್ ಅಸೆಟ್ ಅಲೋಕೇಶನ್ ಸ್ಟಾಕ್ ಮಾರ್ಕೆಟೇ ಆಗಿದ್ರೆ ನಿಮಗೆ ಈ ತರ ನೋಡಿ, ಲಾಂಗ್ ರನ್ ಅಲ್ಲಿ, ಓವರ್ ಆಲ್ ಲಾಂಗ್ ರನ್ ಅಲ್ಲಿ ನಿಮಗೆ 20 years ಅಷ್ಟು ಪೇಷನ್ಸ್ ಇತ್ತು ಅಂದ್ರೆ ಏನಾಗುತ್ತೆ, ಜನಗಳು ಏನ್ ಮಾಡ್ತಾರೆ ಅಂದ್ರೆ, ನೋಡಿ ಸರ್ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಹೇಳ್ತಾರೆ. ಈಗ ಮೊನ್ನೆ ತಾನೇ ಒಬ್ರು ICICI ಮ್ಯಾನೇಜರ್ ಒಬ್ರು ಇದನ್ನೇ ಹೇಳ್ತಾ ಇದ್ರು, ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ ಹೇಳ್ತಾರೆ, ಬಟ್ ಈ ತರ ಯಾವ್ದಾದ್ರು 1 ವರ್ಷ ನೆಗೆಟಿವ್ ರಿಟರ್ನ್ಸ್ ಕೊಟ್ಟ ತಕ್ಷಣ ಅವ್ರಿಗೆ ಪ್ಯಾನಿಕ್ ಆಗಿ ಸ್ಟಾಕ್ ಮಾರ್ಕೆಟ್ ಮೇಲೆ ನಂಬಿಕೆ ಕಳ್ಕೊತಾರೆ, ಓಡೋಗ್ಬಿಡ್ತಾರೆ, ದೂರದಿಂದ ಸ್ಟಾಕ್ ಮಾರ್ಕೆಟ್ ಓಡೋಗ್ತಾರೆ ಅಂತ ಹೇಳ್ತಾರೆ. ಅದು ರಿಯಾಲಿಟಿ ಕೂಡ. ಈಗಲೇ ನೋಡಿ, ನೀವು ಎಷ್ಟೊಂದು ಜನ ಪ್ಯಾನಿಕ್ ಆಗಿರ್ತೀರಾ ಇದರಲ್ಲಿ. ಬಟ್ ದಿಸ್ ಆರ್ ರಿಯಾಲಿಟಿ ಆಫ್ ಸ್ಟಾಕ್ ಮಾರ್ಕೆಟ್. ಇದು ಫಸ್ಟ್ ಟೈಮ್ ಕ್ರಶ್ ಆಗ್ತಿದೆ ಸ್ಟಾಕ್ ಮಾರ್ಕೆಟ್, ಮಲ್ಟಿಪಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಕ್ರಶ್ ಆಗಿದೆ. ಫಸ್ಟ್ ಟೈಮ್ ಯಾಕೆ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಅಂದ್ರೆ, ದೊಡ್ಡದಾಗಿ ಮೇಲೂ ಹೋಗಿತ್ತು. ಸರಿ ಆಯ್ತಾ, ಇದನ್ನ ಹೇಳ್ತಾ ಇದ್ದು ಪ್ರೆಷರ್ ಕುಕ್ಕರ್ ಅಂತ ಎಷ್ಟು ಸರಿ, 1000 ಸರಿ ಬಡ್ಕೊಂಡಿದ್ದೀನಿ ನಾನಲ್ವಾ. ಸೊ 1000 ಸರಿ ಹೆಡ್ಜಿಂಗ್ ವಿಷಯಗಳು ಹೇಳಿದ್ದೀನಿ, 1000 ಸರಿ ಪ್ರಾಫಿಟ್ ಬುಕಿಂಗ್, ಇದ್ರ ಬಗ್ಗೆ ನಾನು ಎಷ್ಟೊಂದು ಸರಿ 1000 ಸರಿ ನಿಮ್ಗೆಲ್ಲ ಮುಂದೆ ಬಂದು ಹೇಳಿದ್ದೀನಿ ನಾನು. ಯಾಕೆಂದ್ರೆ ರಿಸ್ಕ್ಗಳೇನು ಅಂತ ಎಷ್ಟು ಸರಿ ಹೇಳಿದ್ದೀನಿ ನಾನು ನಿಮಗೆ. October 1st September 30th ಯಾವುದೊಂದು ಮಾರ್ಕೆಟ್ ಬೀಳಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ, ನಿಮ್ಮ ಪೋರ್ಟ್ಫೋಲಿಯೋ ಹೆಂಗೆ ಹೆಡ್ಜ್ ಮಾಡ್ಕೋಬಹುದು, ಹೆಂಗೆ ಪ್ರಾಫಿಟ್ ಬುಕ್ ಮಾಡ್ಬೋದು, ಯಾವ ತರ ಇರಬೇಕು, 6-7 ಟೈಪ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೀನಿ ನಾನು ನಿಮಗೆ. ಆ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಯೂಸ್ ಮಾಡಿದ್ರೆ ಇವತ್ತು ಪ್ಯಾನಿಕ್ ಆಗೋ ಅವಶ್ಯಕತೆ ಇರಲ್ಲ ನಾವು, ಅಲ್ವಾ? ಜಸ್ಟ್ ಬಿಕಾಸ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ ಯೂಸ್ ಮಾಡಿಲ್ಲ ಅನ್ನೋಕ್ಕೋಸ್ಕರ ನೀವೇನ್ ಮಾಡ್ತೀರಾ, ನಿಮ್ಮ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗ್ತಾ ಇರ್ಬೇಕಾದ್ರೆ, ಇದು ನೋಷನಲ್, ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಲಾಸ್ ಎಲ್ಲ ನೋಷನಲ್ ಅಂದ್ರೆ ಏನು, ನಿಮ್ ಲಾಸ್ ಬುಕ್ ಮಾಡ್ಕೊಂಡಿಲ್ಲ, ಅನ್ಲೆಸ್ ಅಂಟಿಲ್ ಯು ಸೆಲ್ ಇಟ್, ಇಟ್ಸ್ ನಾಟ್ ಯುವರ್ ಲಾಸ್. ಅದು ಕಾಣ್ತಾ ಇರೋ ಲಾಸ್, ಪ್ರಾಫಿಟ್ ಹೆಂಗ್ ಕಾಣ್ತಾ ಇರ್ತೋ ಲಾಸ್ ಹಂಗೆ ಕಾಣ್ತಾ ಇರುತ್ತೆ, ಅಲ್ವಾ? ಸೊ ಇದು ಅಷ್ಟೇನೆ. ಸೊ ನಾವು ಸ್ಟಾಕ್ ಮಾರ್ಕೆಟ್ ಏನು ಅರ್ಥ ಮಾಡ್ಬೇಕು ರಿಯಾಲಿಟಿ ಅಂದ್ರೆ, ದಿಸ್ ನಾಟ್ ಟ್ರೂ ಫಾರ್ ಓನ್ಲಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲ, ನಮ್ಮ US ಮಾರ್ಕೆಟ್ ಅಲ್ಲೂ ಸೇಮ್ ಕಥೆನೆ. ಈ ಕೆಲವು ಕಡೆ 10% ಸಿಗ್ತಾ ಇರ್ಬೇಕು, ಕನ್ಸಿಸ್ಟೆಂಟ್ 10% ಸಿಗ್ತಾ ಇರ್ಬೇಕಾದ್ರೆ ನಿಮಗೆ, ನಾವು ಇದನ್ನ ಯಾಕೆ ಕನ್ಸಿಡರ್ ಮಾಡಲ್ಲ ಆಸೆಟ್ಗೋಸ್ಕರ? 7% ಒಂದ್ ಕಡೆ ಗೌರ್ಮೆಂಟ್ ಬಾಂಡ್ ಸಿಗ್ತಾ ಇರ್ಬೇಕಾದ್ರೆ ನಾವು ಇದನ್ನ ಯಾಕೆ ಕನ್ಸಿಡರ್ ಮಾಡಬಾರ್ದು? ನಾವು ನೋಡಿ, ನಾವು ಅಕಸ್ಮಾತ್ ನಮ್ಮ ಅಸೆಟ್, ನಮ್ಮ ಟೋಟಲ್ ಅಸೆಟ್ ಅಂದ್ರೆ ಏನು, ನಾವು ಇನ್ವೆಸ್ಟ್ ಮಾಡುವಂತ ಆಗ್ಬೇಕಂತ ಒಂದಿದು, ಇದನ್ನ ನಾನು ಮಲ್ಟಿಪಲ್ ಜಾಗದಲ್ಲಿ ನಾನು ಇನ್ವೆಸ್ಟ್ ಮಾಡಿದ್ರೆ, ಇದರಲ್ಲಿ ನನಗೆ ಒಂದು ಕೆಲವು ನೆಗೆಟಿವ್ ವರ್ಷಗಳು ಬಂದಾಗ ಇಲ್ಲಿ ನನಗೆ ಪಾಸಿಟಿವ್ 10% ಬಂದ್ಬಿಡ್ತು, ಅಲ್ವಾ? ಈ 10 years ನನಗೆ ಲೆಸ್ ದೆನ್ 5% ಬಂದಿದೆ ಅಂದಾಗ ಇದು ಕವರೇಜು ಇಲ್ಲಿ ಆಗ್ಬಿಡುತ್ತೆ ನನಗೆ, ಅಲ್ವಾ? ನನ್ನ ಬಾಂಡ್ಗಳಲ್ಲಿ ಆಗ್ಬಿಡುತ್ತೆ. ಮಾರ್ಕೆಟ್ ಅಲ್ಲಿ ಗೋಲ್ಡ್ ಅಪ್ರಿಷಿಯೇಷನ್ ಅಂತೂ ಎವ್ರಿ ಇಯರ್ ಆಗ್ಲೇಬೇಕು, ಗೋಲ್ಡ್ ಅಪ್ರಿಷಿಯೇಷನ್, ರಿಯಲ್ ಎಸ್ಟೇಟ್ ಅದರ ಮ್ಯಾಜಿಕ್ ಕೊಡುತ್ತೆ. ಆ ಥರ ಮಲ್ಟಿಪಲ್ ಅಸೆಟ್ಸ್ಗಳನ್ನ ನಾವು ಹೂಡಿಕೆ ಮಾಡಿದಾಗ ನಮಗೆ ಈ ತರ ವರ್ಷಗಳ ಬಂದಾಗ ನನಗೆ ಪ್ಯಾನಿಕ್ ಆಗೋದಿಲ್ಲ. ಇಲ್ಲ ನನಗೆ ಸರ್ ನನಗೆ ಕೇಪಬಿಲಿಟಿ ಇದೆ, 20 years ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ ಅಂದಾಗ 20 years ಅಲ್ಲಿ ಖಂಡಿತವಾಗ್ಲೂ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋಗ್ಲೇಬೇಕು. ಯಾವುದೊಂದು ಸೈಕಲ್ ಕೆಳಗೆ ಮತ್ತೆ ಬರುತ್ತೆ, ಮತ್ತೆ ಮೇಲೆ ಹೋಗುತ್ತೆ, ಮತ್ತೆ ಕೆಳಗೆ ಮತ್ತೆ ಮೇಲೆ ಬಂದೇ ಹೋಗುತ್ತೆ, ಅಲ್ವಾ? ಸೊ ಅದು ವೆರಿ ವೆರಿ ಇಂಪಾರ್ಟೆಂಟ್ ವಿಷಯ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ, ಔಟ್ ಆಫ್ ದ ಟಾಪಿಕ್ ಅನ್ಕೋಬಹುದು, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಈ ಪಾಯಿಂಟ್ ಅಲ್ಲಿ. ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ಈ ಪಾಯಿಂಟ್ ಅಲ್ಲಿ, ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡಿ, ಈ ಒಂದು ಲಾಸ್ಟ್ 3-4 years ಅಲ್ಲಿ ನೋಡ್ಕೊಳ್ಳೋಣ. ಇಲ್ಲಿ ನೋಡಿದಾಗ ನಿಮಗೆ ಇಲ್ಲಿ 5.63% ರಿಟರ್ನ್ ಕೊಡ್ತು, ನೆಗೆಟಿವ್ ರಿಟರ್ನ್ಸ್, ಅಲ್ವಾ? ಅದ್ರ ನೆಕ್ಸ್ಟ್ 22% 35% ಬರ್ತದೆ. ಯಾಕಾಯ್ತು ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮಾರ್ಕೆಟ್ ಇಂದ ಇಲ್ಲಿ ನೆಗೆಟಿವ್ ಬಂತು. ಸೊ ಇಲ್ಲಿ ನೆಕ್ಸ್ಟ್ ಇಯರ್ ಏನು ಇದೇ ಇರಲಿಲ್ಲ, ಬಿಕಾಸ್ ಇಲ್ಲಿ ನೆಗೆಟಿವ್ ರಿಟರ್ನ್ ಕೊಡ್ತು ಅಂದ ತಕ್ಷಣ FIಗಳು ಇಲ್ಲಿಂದ ದುಡ್ಡು ತಗೊಂಡು ಇಲ್ಲಿಗೆ ಹಾಕಿದ್ದಾರೆ. ಅದಕ್ಕೆ ನೆಕ್ಸ್ಟ್ ಇಯರ್ ನೋಡಿ ಅದ್ರ ರಿಟರ್ನ್ ಸೂಪರ್ ಬಂತು. ಇಲ್ಲಿ ಸೂಪರ್ ಬಂತ. ನೆಕ್ಸ್ಟ್ ಇಯರ್ ಏನ್ ಮಾಡಿದ್ರು, ಇದು ನಮ್ಮ ಒಂದು 1 or 2 years FIಗಳು ಬರಲಿಲ್ಲ ಈ ಪಾಯಿಂಟ್ ಅಲ್ಲಿ. ಇಲ್ಲಿ ನೋಡಿ, ಈ ಪಾಯಿಂಟ್ ಅಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ನೆಗೆಟಿವ್ ರಿಟರ್ನ್ಸ್ ಕೊಡ್ತು ಈ ಪಾಯಿಂಟ್ ಅಲ್ಲಿ ನಮ್ಮ ಇದು ಅಮೆರಿಕನ್ ಮಾರ್ಕೆಟ್. ಕೊಟ್ಟ ತಕ್ಷಣ ಏನ್ ಮಾಡಿದ್ರು, ನಮ್ಮ ಸ್ಟಾಕ್ ಮಾರ್ಕೆಟ್ ದುಡ್ಡುಗಳನ್ನ ತಗೊಂಡೋಗಿ ಇಲ್ಲಿ ಹಾಕಿದ್ರು. ಅವರಲ್ಲಿ ಎಕ್ಸ್ಟ್ರಾರ್ಡಿನರಿ ರಿಟರ್ನ್ ಬರಕ್ ಶುರು ಮಾಡ್ತು. ಯಾವಾಗ ಇದು ಕಮ್ಮಿ ಆಗ್ತಾ ಬಂತು, ಅರ್ಥಾಯ್ತಾ, ಈ ಸ್ಟಾಕ್ ಮಾರ್ಕೆಟ್ ಕಮ್ಮಿ ಆಗ್ತಾ ಬಂತು, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬಂದ್ರು ಈ ಪಾಯಿಂಟ್ ಅಲ್ಲಿ. ಇಲ್ಲಿ ನೋಡಿ 18% ರಿಟರ್ನ್ ಬಂತು. ಅದಾದ್ಮೇಲೆ ಇಲ್ಲಿಂದ ಏನ್ ಮಾಡಿದ್ರು, ವಾಪಸ್ ನೆಕ್ಸ್ಟ್ ಇಲ್ಲಿ ಈ ಜಾಗ ಎರಡು ಈ ತರ ಇದೆ, ಇಲ್ಲಿ ನೆಗೆಟಿವ್ ಬಂತು ಈ ಪಾಯಿಂಟ್ ಅಲ್ಲಿ. ನೆಗೆಟಿವ್ ಆಗಿ ಬಂತು ಈ ಪಾಯಿಂಟ್ ಅಲ್ಲಿ ನೋಡಿ, ಇಲ್ಲಿ ವಾಪಸ್ ಇಲ್ಲಿ ತಗೊಂಡೋಗಿ ಇಲ್ಲಿ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ನಮ್ಮ ರಿಟರ್ನ್ಸ್ಗಳು ಕಮ್ಮಿ ಆಗಿದೆ. ಸೊ ಈ ತರ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ಗಳು ಆಗ್ತಾನೆ ಇರುತ್ತೆ. ಸೊ ಈ ತರ ಮೂವ್ಮೆಂಟ್ ಇಸ್ ರೆಗ್ಯುಲರ್. ಅರ್ಥ ಮಾಡ್ಕೊಳ್ಳಿ, ಇದು ಫಸ್ಟ್ ಟೈಮ್ ಅಲ್ಲ FIಗಳು ದುಡ್ಡು ಹೊರ ತಗೊಂಡೋಗೋದು ಅಥವಾ ವಾಪಸ್ ತಂದ್ಕೊಡೋದು. ಇದು ರೆಗ್ಯುಲರ್ ವಿಷಯ, ಇದು ಹಾಗೆ ಆಗುತ್ತೆ. ಸೊ ಈ ತರ ರೆಗ್ಯುಲರ್ ಆಗಬೇಕು ಅಂದ್ರೆ ನಮ್ಮ ಅಸೆಟ್ ಅಲೋಕೇಶನ್ ಅಲ್ಲಿ ನಾನು ಏನ್ ಕೆಲಸ ಮಾಡಬೇಕು, ಇದು ನನ್ನ ಸ್ಟಾಕ್ ಮಾರ್ಕೆಟ್ ಆಗಿದ್ರೆ ಇದ್ರಲ್ಲಿ ನಾನು ಅಸೆಟ್ ಅಲೋಕೇಶನ್ ಮಾಡ್ತೀನಿ. ಇದು ಟೋಟಲ್ ಆಗಿದ್ರೆ ಇದ್ರಲ್ಲಿ ನಾನು ಮ್ಯಾಕ್ಸಿಮಮ್ ಲಾರ್ಜ್ ಕ್ಯಾಪ್ ಅಲ್ಲಿ ಹಾಕಿ ಇನ್ ಮಿಕ್ಕಿದ್ದು ನಾನು ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಕಿದ್ರೆ ನನಗೆ ಓವರ್ ಆಲ್ ಇದರ ರಿಟರ್ನ್ಗಳು ನನಗೆ ಸ್ಟೇಬಲ್ ಆಗಿರುತ್ತೆ. ಇನ್ ಮಿಕ್ಕಿದ ಅಸೆಟ್ ಅಲೋಕೇಶನ್ ನಾನು ಗವರ್ಮೆಂಟ್ ಬಾಂಡ್ಗಳಲ್ಲಿ, ಇದರಲ್ಲೂ ಕೂಡ ನಾನು ಗವರ್ಮೆಂಟ್ ಬಾಂಡ್ ಸ್ವಲ್ಪ ಮತ್ತೆ ಕಾರ್ಪೊರೇಟ್ ಬಾಂಡ್ಗಳು ಸ್ವಲ್ಪ ಹಾಕೊಳ್ಳೋದು.
ನೋಡಿ ಇದೆಲ್ಲ ಕಷ್ಟನೇ ಇದೆಲ್ಲ ಎಲ್ಲ ಆನ್ಲೈನ್ ಮಾಡೋದು ಸರ್, ಎಲ್ಲೂ ನೀವು ಆಫೀಸ್ ಗೀಫೀಸ್ ತಿರ್ಗೋದು ಬೇಕಾಗಿಲ್ಲ. ಗೋಲ್ಡಲ್ಲಿ ಸ್ವಲ್ಪ ಹೆಡ್ಜಿಂಗೋಸ್ಕರ ಸಂದರ್ಭ ಬಂದಾಗ ನಂಗೆ ಬೇಕು ಅನ್ನೋಕ್ಕೋಸ್ಕರ ಗೋಲ್ಡಲ್ಲಿ ಒಂದಷ್ಟು ಹಾಕೊಳ್ಳೋದು, ಬೇಕು ಅಂದಾಗ ಗೋಲ್ಡ್ನ ಬೇಕಾದ್ರೆ ಮಾರ್ಕೊಂಡು ಅಥವಾ ಈ ಬಾಂಡ್ಗಳು ರಿಟರ್ನ್ಸ್ ಬಂದಾಗ ವಾಪಸ್ ಸ್ಟಾಕ್ ಮಾರ್ಕೆಟಲ್ಲಿ ಕರೆಕ್ಷನ್ ಆದರೆ ಅಲ್ಲಿ ತೊಗೊಂಡು ಹಾಕ್ಬೋದು. ಇನ್ನೊಂದು ಸ್ವಲ್ಪ ರಿಯಲ್ ಎಸ್ಟೇಟು ಈ ಥರ ಒಂದು ಕೆಲವು ಡೈವರ್ಸಿಫಿಕೇಶನ್ ಮಾಡಿದಾಗ ನನಗೆ ಓವರ್ ಆಲ್ ಪ್ಯಾನಿಕ್ ಆಗಲ್ಲ, ನಾನು ಲೈಫಲ್ಲಿ ನಾನು ಪ್ಯಾನಿಕ್ ಆಗಲ್ಲ, ಓಕೆ ಪರವಾಗಿಲ್ಲ ಇದ್ದಿದೆಯಲ್ಲ ಅದಿದೆಯಲ್ಲ ಅಂತ ಇರ್ಬೋದು. ಸೊ ಈ ಥರ ನೀವು ಮಾಡ್ಕೊಂಡು ನೋಡಿ. ಅಗೇನ್ SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಅಂದ ಕೂಡಲೇ ನಿಮಗೆ ಮನ್ಸಿಗೆ ಏನು ಬರೋದು, SIP ಅಂದ ಕೂಡಲೇ ಮನ್ಸಿಗೆ ಬರೋದು ನಿಮಗೆ ಸ್ಟಾಕ್ ಮಾರ್ಕೆಟ್ ಅಲ್ವಾ. ನೋಡಿ SIP ಸ್ಟಾಕ್ ಮಾರ್ಕೆಟಲ್ಲಿ ಮ್ಯೂಚುವಲ್ ಫಂಡ್ಗಳಲ್ಲೂ ಕೆಲವು ಡೆಟ್ ಫಂಡ್ಸ್ಗಳಿರುತ್ತೆ. ಸೊ ಅದರಲ್ಲಿ ಒಂದಷ್ಟು SIP ಮಾಡ್ಬೋದು ನೀವು ಬೇಕಾದ್ರೆ, ಅವಾಗ ನಿಮ್ಮ ಒಂದು ಗೌರ್ಮೆಂಟ್ ಬಾಂಡ್ ಇದು ಕವರ್ ಆಗುತ್ತೆ. ನಂಗೆ ಮಾಡೋಕ್ಕೆ ಇಷ್ಟ ಇಲ್ವಾ, ದೇರ್ ಆರ್ ವೆಬ್ಸೈಟ್ಸ್ ಆಯ್ತಾ, ಆ ಕೆಲವು ವೆಬ್ಸೈಟ್ಗಳಲ್ಲಿ ಕಾರ್ಪೊರೇಟ್ ಬಾಂಡ್ಗಳು ನೀವು ತಿಂಗಳ 5,000 ಹಾಕ್ಬೋದು, ತಿಂಗಳ 3,000 ಹಾಕ್ಬೋದು. ಗೌರ್ಮೆಂಟ್ ಬಾಂಡ್ಗಳು ನೀವು ತಿಂಗಳ ಇಷ್ಟು ದುಡ್ಡು ಹಾಕ್ಬಿಟ್ಟು ತಗೋಬೋದು. 1,000 ರೂಪಾಯಿಂದ ನಿಮಗೆ ಬಾಂಡ್ಗಳು ಶುರು ಆಗುತ್ತೆ. 1,000 ರೂಪೀಸ್ ನೀವು ಅದರಲ್ಲೂ SIP ಮಾಡ್ಬೋದು. ಗೋಲ್ಡಲ್ಲಿ ನೀವು SIP ಮಾಡ್ಬೋದು. ಗೋಲ್ಡಲ್ಲಿ ನೀವು ಗೋಲ್ಡ್ ಬೀಸ್ ತೊಗೊಳಕ್ಕಾಗಲಿ ಇದ್ರಲ್ಲಿ ಮಾಡೋಕ್ಕಾಗಲಿ ಅದರಲ್ಲಿ SIP ಮಾಡ್ಬೋದು. ಯಾಕೆ ಮಾಡೋಕ್ಕಾಗಲ್ಲ? ರಿಯಲ್ ಎಸ್ಟೇಟ್ ಇಸ್ ಲಿಟಲ್ ಬಿಟ್ ಕಾಂಪ್ಲಿಕೇಟ್, ಯಾಕಂದ್ರೆ ನೀವು EMI ಕಟ್ಟಬೇಕು, ಅದೆಲ್ಲ ತಗೋಬೇಕು, ಅವೆಲ್ಲ ಕಥೆಗಳಿದೆ. ಬಟ್ ಅದರ್ವೈಸ್ ಇದೆಲ್ಲ ಇದೆ. ಇನ್ನೂ ಜಾಸ್ತಿ ಅಕಸ್ಮಾತ್ ಅಸೆಟ್ ತಗೊಳ್ಳುವಂಥ ಕ್ಯಾಪಬಿಲಿಟಿ ಇದ್ದವರು ರಿಯಲ್ ಎಸ್ಟೇಟಲ್ಲೇ ನೀವು ಡೈವರ್ಸಿಫಿಕೇಶನ್ ಮಾಡಿ. ಏನು ಡೈವರ್ಸಿಫಿಕೇಶನ್? ಕಮರ್ಷಿಯಲ್, ಇದು ರೆಂಟಲ್ಲು, ಅಥವಾ ನಿಮ್ಮೊಂದು ಇದು ನಮ್ಮ ಅಗ್ರಿಕಲ್ಚರಲ್ ಲ್ಯಾಂಡ್. ಅಮೇಸಿಂಗ್ ಅಗ್ರಿಕಲ್ಚರ್ ಲ್ಯಾಂಡ್ ನೋಡಿ. ಅಗ್ರಿಕಲ್ಚರ್ ಲ್ಯಾಂಡ್ ಆಕ್ಚುಲಿ ಇಸ್ ಅ ಗ್ರೇಟ್ ಅಸೆಟ್. ಫ್ಯೂಚರಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ಗೆ ತುಂಬ ಸೂಪರ್ ಡಿಮಾಂಡ್ ಬರುತ್ತೆ ಅಲ್ವಾ. ಯಾರು ಫಾರ್ಮರ್ಸ್, ಯಾರು ನನ್ನ ವ್ಯೂವರ್ಸ್ ರೈತರಿದ್ದಾರೆ, ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡ್ ಮಾತ್ರ ಮಾರಕ್ಕೆ ಹೋಗಬೇಡಿ, ದಯವಿಟ್ಟು ಇಟ್ಕೊಂಡಿರಿ ಆಯ್ತಾ. ಅದು ನಾಳೆ ಅಮೇಸಿಂಗ್ ಒಂದು ಗೋಲ್ಡ್ ನಿಮ್ಗೆ ಅದನ್ನು ಆಯ್ತಾ. ದಯವಿಟ್ಟು ಯಾರು ಇದ್ದೀರಾ ನೀವು ಅದನ್ನು ಮಾರಕ್ಕೆ ಹೋಗ್ಬಿಡಿರಿ, ನಿಮ್ಮ ಒಂದು ರೈತರುಗಳು. ಓಕೆ, ಸೊ ಇದು ಇಷ್ಟು ವೆರಿ ಇಂಪಾರ್ಟೆಂಟ್. ನನ್ನ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂತೀನಿ. ಸ್ವಲ್ಪ ಲಾಂಗ್ ವಿಡಿಯೋ ಆಯಿತು, ಬಟ್ ಕಾನ್ಸೆಪ್ಟ್ ಇಷ್ಟೇ. ಕಾನ್ಸೆಪ್ಟ್ ಏನು? ಸ್ಟಾಕ್ ಸೆಲೆಕ್ಷನ್ ಮಾಡೋಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ವೆಲ್ತ್. ನೋಡಿ, ಸ್ಟಾಕ್ ಸೆಲೆಕ್ಷನ್ ಮಾಡೋದು ಇಂಪಾರ್ಟೆಂಟ್ ಯಾಕೆ? ನಿಮಗೆ ಪೇಷನ್ಸ್ ಇದ್ರೆ ಲಾಂಗ್ ಟರ್ಮ್ಗೆ 20 years 15 years ಏನು ಪ್ರಾಮಿಸ್ ಮಾಡಿರ್ತೀರ ನಾನು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತ, ನೀವು ಅಕಸ್ಮಾತ್ ಆ ಥರ ಒಂದು ಪ್ರಾಮಿಸ್ ಮಾಡುವಂಥ ವ್ಯಕ್ತಿ ಆದರೆ ಮಾಡಿ, ಬರಬೇಡ ಅಂತ ಹೇಳಲ್ಲ. ಅಕಸ್ಮಾತ್ ಇಲ್ಲ ನನಗೆ ಮಧ್ಯದಲ್ಲಿ ನೀಡ್ಸ್ ಬರ್ಬೋದು, ಅದಕ್ಕೆ ನಾನು ದುಡ್ಡು ಹೊಂದಿಸಬೇಕಾಗುತ್ತೆ, ಅವಾಗ ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆದರೆ ಏನು ಮಾಡಲಿ, ನಾನು ನನ್ನ ದುಡ್ಡು ಇಷ್ಟು ಕಮ್ಮಿ ಆಗುತ್ತೆ, ನಾನು ಕ್ಯಾನ್ ವೆಯ್ಟ್ ಅಂತೆಲ್ಲ ಇದ್ದರೆ ದಯವಿಟ್ಟು ನಿಮ್ಮ ಅಸೆಟ್ನ ಅಲೋಕೇಶನಲ್ಲಿ ಡೈವರ್ಸಿಫಿಕೇಶನ್ ಮಾಡಿ. ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೊರಗಡೆ ಮಾಡೋದು ತುಂಬ ಉತ್ತಮ. ಓಕೆ, ಹೋಪ್ಫುಲ್ ನಿಮಗೆ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆದರೆ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಗೆ ಇನ್ನೇನು ಬೇಕು ವಿಡಿಯೋಗಳು ಅಂತ, ಅದು ನಾನು ತಂದ್ಕೊಡಕ್ಕೆ ಟ್ರೈ ಮಾಡ್ತೀನಿ. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.